ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ನೀವು ಬದನೆಕಾಯಿ ಪಲ್ಯ ಮಾಡಿದ್ರೆ ಬದನೆಕಾಯಿ ಇಷ್ಟಪಡದೇ ಇರೋರು ತಿಂದೇ ತಿಂತಾರೆ. ಇದು ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಬದನೆಕಾಯಿನ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು. ನೀರಲ್ಲಿ ಕಟ್ ಮಾಡಿದ್ಮೇಲೆ ನೀರಲ್ಲಿ ಇಡಬೇಕು. ಎಷ್ಟು ಕಪ್ಪಾದ ನೀರು ಬಿಟ್ಟುಕೊಂಡಿದೆ ಇದು. ಆಮೇಲೆ ಇದಕ್ಕೆ 2 ಸಣ್ಣ ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಈರುಳ್ಳಿನೂ ಬದನೆಕಾಯಿ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹುರಿದಿರೋ ಶೇಂಗಾ ತೊಗೊಂಡಿದ್ದೀನಿ. ಇಷ್ಟು ಮೇನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್. ಮತ್ತು ಏನೇನು ಹಾಕೋದು ಮಾಡ್ತಾ ನೋಡೋಣ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಅಥವಾ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಡ ಅಂದರೆ 2 ಟೀ ಸ್ಪೂನಲ್ಲೇ ಮಾಡ್ಕೋಬೋದು. ಸ್ವಲ್ಪ ಸಾಸಿವೆ ಜೀರಿಗೆಯಿಂದ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕರಿಬೇವನ್ನ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಸೇರಿಸೋಣ. ಬದನೆಕಾಯಿ ಕಟ್ ಮಾಡಿರೋ ಸೈಜಲ್ಲೇ ಈರುಳ್ಳಿ ಕಟ್ ಮಾಡಿದ್ರೆ ಪಲ್ಯ 2 ಜೊತೆ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಇವಾಗ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಈರುಳ್ಳಿ. ಆ ಟೈಮಲ್ಲೇ ಇದನ್ನು ಬದನೆಕಾಯಿನ ಹಾಕೋಣ. ಇದು ಬದನೆಕಾಯಿನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆ ಬದನೆಕಾಯಿ ಮಾಡೋ ರೀತಿಯೇ ಇದು ಮಾಡೋದು, ಬಟ್ ಇದು ಈಸಿ ಆಗುತ್ತೆ. ಅದರಷ್ಟು ಟೈಮ್ ಹಿಡಿಯಲ್ಲ, ಬಟ್ ಟೇಸ್ಟ್ ಮಾತ್ರ ಅದೇ ರೀತಿ ಬರುತ್ತೆ. ಇವಾಗ ಮೇಲೆ ಕೆಳಗೆ ಎಣ್ಣೆ ಎಲ್ಲ ಬದನೆಕಾಯಿಗೆ ಹತ್ತೋ ಥರ ಮೇಲೆ ಕೆಳಗೆ ಮಾಡ್ಕೊಳ್ಳೋಣ. ಮೊದಲು ಇದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬದನೆಕಾಯಿ. ನೋಡ್ಬೋದು ನೀವು, ಕಲರ್ ಚೇಂಜ್ ಆಗ್ತಾಯಿದೆ. ಬದನೆಕಾಯಿದು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಎಳೆ ಬದನೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಲ್ತಿರೋದು ಬದನೆಕಾಯಿ ಆದರೆ ಟೈಮ್ ತೊಗೊಳುತ್ತೆ, ಬಟ್ ಅದು ಅಷ್ಟೊಂದು ಟೇಸ್ಟು ಬರಲ್ಲ. ಮೀಡಿಯಮ್ ಸೈಜ್ ಬದನೆಕಾಯಿ ತಗೊಳ್ಳಿ. ಇವಾಗ ನೋಡ್ಬೋದು ನೀವು, ಇವಾಗ ಬದನೆಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿನ ಮತ್ತು 1.25 ಟೀ ಸ್ಪೂನು ನಾನು ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಅಥವಾ ನೀವು ಪಲ್ಯಗೋಸ್ಕರ ಮಾಡಿರೋ ಮಸಾಲೆ ಖಾರನೂ ಹಾಕೋಬೋದು. ಅರ್ಧ ಟೀ ಸ್ಪೂನು ಇಲ್ಲಿ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಪಲ್ಯಗೆ ಗ್ರೇವಿ ಥರ ಆಗುತ್ತೆ. 2 ಟೊಮೆಟೊ ಆದರೆ ಸಾಕು, ಮೀಡಿಯಮ್ ಸೈಜ್ದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿನ ಹಾಕೊಳ್ಳೋಣ. ತುಂಬ ಕ್ವಿಕ್ಕಾಗುತ್ತೆ, ತುಂಬ ಈಸಿ, ಎಲ್ಲರೂ ಮಾಡ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಸೇರಿಸಿದ್ಮೇಲೆ ಉಪ್ಪು ಸೇರಿಸಿದ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ, ಆಮೇಲೆ ಅದರ ರಸನೂ ಬಿಟ್ಕೊಳ್ಳುತ್ತೆ. ಇವಾಗ ಎಲ್ಲ ಮಸಾಲೆ ಮತ್ತು ಟೊಮೆಟೊ ಬದನೆಕಾಯಿ ಎಲ್ಲ ಸೇರೋ ಹಾಗೆ ಮೇಲೆ ಕೆಳಗೆ ಮಾಡಿ. ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಇದೆ. ಸ್ವಲ್ಪ ಇದನ್ನೇ ಗ್ರೇವಿ ಜಾಸ್ತಿ ನೀರು ಹಾಕಿ ತೆಳು ಮಾಡಿದ್ರೆ ಅನ್ನಕ್ಕೆ ಸೈಡ್ ಸ್ವಲ್ಪ ಮೊಸರು ಹಾಕ್ಕೊಂಡು ಅನ್ನದ ಜೊತೆ ತಿಂದರೆ ಸೂಪರಾಗಿರುತ್ತೆ. ಇಲ್ಲ ಮೊಸರು ಇಷ್ಟಪಡದೇ ಇರೋರು ಈ ಗ್ರೇವಿ ಜೊತೆ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ತಿಂದರೆ ವಂಡರ್ಫುಲ್. ಸಾಂಬಾರೇ ಬೇಕಾಗಲ್ಲ, ಅಷ್ಟು ಸೂಪರಾಗಿರುತ್ತೆ. ನೋಡ್ಬೋದು ನೀವು. ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ಶೇಂಗಾನ ಇಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿದ್ದೀನಿ. ಪುಡಿ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ ಹಾಕೋದ್ರಿಂದ ಗ್ರೇವಿ ತಿಕ್ಕಾಗಿರುತ್ತೆ. ನೀವು ಜಾಸ್ತಿ ನೀರು ಹಾಕಿದ್ರೂ ಅದು ಪಲ್ಯ ಒಂದು ಕಡೆ ನೀರು ಒಂದು ಕಡೆ ಆಗೋದಿಲ್ಲ. ನೋಡ್ಬೋದು ನೀವು. ಇಲ್ಲಿ ನಾನೇನು ನೀರು ಹಾಕ್ತೇನೆ, ಇಷ್ಟು ಟೊಮೆಟೊಯಿಂದ ಅದು ರಸ ಬಿಟ್ಕೊಂಡಿದೆ. ಸ್ವಲ್ಪ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ.
ನಮ್ಮ ಕಡೆ ಸ್ವಲ್ಪ ಪಲ್ಯಗೆ ಬೆಲ್ಲ ಹಾಕ್ತಾರೆ, ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ಸಮವಾಗಿ ಸೇರಿಕೊಳ್ಳಿ ಅಂತ. ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ತುಂಬ ಹಾಕೋದು ಬೇಡ, ಅಂದರೆ ಸ್ವೀಟ್ ಆಗೋ ಥರ ಬೇಡ, ಸ್ವಲ್ಪ ಖಾರ ಉಪ್ಪು ಸಮ ಆಗುವಷ್ಟು ಹಾಕ್ಕೋಬೇಕು. ಇವಾಗ ನೋಡ್ಬೋದು, ಇದೇ ರೀತಿ ನೀವು ಪಲ್ಯ ಯೂಸ್ ಮಾಡ್ಬೋದು, ಇಲ್ಲ ಸ್ವಲ್ಪ ನೀರು ಹಾಕಿ ಅನ್ನಕ್ಕೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಇವತ್ತು ಚಪಾತಿ ಮತ್ತು ಅನ್ನಕ್ಕೆ ಎರಡೂಗೆ ಇದು ಒಂದೇ ಪಲ್ಯನೂ ಮಾಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಾನಿನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದು ಶೇಂಗಾದು ಪುಡಿ ಹಾಕಿರೋದ್ರಿಂದ ನೀವು ಎಷ್ಟೇ ನೀರು ಹಾಕಿದರೂ ಗ್ರೇವಿ ತಿಕ್ಕಾಗಿರುತ್ತೆ. ಇವಾಗ 2 ನಿಮಿಷ ಮುಚ್ಚಳ ಮುಚ್ಚಿ ಕುದಿಯೋಕ್ಕಿಡೋಣ. ಇವಾಗ 2 ನಿಮಿಷ ಆಗಿದೆ. ನೋಡ್ಬೋದು ನೀವು, ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಎಲ್ಲ ಹೋಗಿದೆ, ಕರೆಕ್ಟಾಗಿ ಥಿಕ್ನೆಸ್ಸು ಗ್ರೇವಿ ಬಂದಿದೆ. ನೋಡ್ಬೋದು ನೀವು. ಇವಾಗ ಇನ್ನೂ ಸ್ವಲ್ಪ ನೀವು ನೀರು ಸೇರಿಸ್ಬೇಕು ಅಂತಂದರೆ ನೀರು ಸೇರಿಸಿ ಒಂದೇ 1 ನಿಮಿಷ ಕುದಿಸಿದ್ರೆ ಸಾಕು, ರೆಡಿ ಆಗುತ್ತೆ. ಇವಾಗ ನೀವು ಉಪ್ಪು ಹುಳಿ ಖಾರನೂ ಚೆಕ್ ಮಾಡಬೇಕು ಅಂದರೆ ಮಾಡ್ಕೋಬೋದು. ನೋಡ್ಬೋದು, ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕ್ರೀಮಿ ಆಗಿ ಬಂದಿದೆ ಪಲ್ಯ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.